ರಾಜ್ಯದಲ್ಲಿ ಬೀದರ್ ಆದ ಬಳಿಕ ಮಂಗಳೂರಿನಲ್ಲಿ ರಾಬರಿ ಆಯ್ತಲ್ಲ, ಇಡೀ ರಾಜ್ಯದ ಜನನೇ ಬೆಚ್ಚಿ ಬಿದ್ದಿದ್ರು. ಆ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಆಯ್ತಲ್ಲ, ಅದಾದ ಬಳಿಕ 12 ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನಾಭರಣ ಎಲ್ಲಿ ಅನ್ನೋದು ಬಹುತೇಕರ ಪ್ರಶ್ನೆ ಆಯಿತು. ಅದೆಲ್ಲವನ್ನ ಕೂಡ ಪೊಲೀಸರು ಈಗ ಸೀಸ್ ಮಾಡಿದ್ದಾರಂತೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಟೇಬಲ್ ಮೇಲೆ ಚಿನ್ನಾಭರಣಗಳ ಮೂಟೆ, ಬರೋಬ್ಬರಿ 18 ಕೆಜಿ 314 ಗ್ರಾಂ ಜ್ಯುವೆಲ್ಸ್, ಕವರ್ನಲ್ಲಿ ಸುಮಾರು 4 ಲಕ್ಷ ರು ಮೌಲ್ಯದ ನೋಟಿನ ಕಂತೆ, ಸಜೀವ ಗುಂಡು, ನಾಡಾ ಪಿಸ್ತೂಲ್ಗಳ ಪ್ರದರ್ಶನ. ಕೋಟೆ ಕಾರ್ನಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣ, ರಾಬರಿ ಗ್ಯಾಂಗ್ನಿಂದ ಚಿನ್ನಾಭರಣ ಹಣ ಸೀಸ್. ಮಂಗಳೂರಿನ ಕೋಟೆ ಕಾರುವಿನಲ್ಲಿ ಭಯಾನಕ ರಾಬರಿ ನಡೆದಿತ್ತು. ಕಂಡು ಕೇಳರಿಯದ ರೀತಿ ಹಾಡಾಗಲೇ ನಡೆದ ಭಯಾನಕ ದರೋಡೆಗೆ ಕರಾವಳಿ ಮಂದಿ ಬೆಚ್ಚಿ ಬಿದ್ದಿದ್ರು. ಬ್ಯಾಂಕ್ಗೆ ನುಗ್ಗಿದ್ದ ಡಕಾಯಿತರು ಕೋಟಿ ಹಣ, ಕೆಜಿಗಟ್ಟಲೆ ಚಿನ್ನ ಲೂಟಿ ಮಾಡಿದ್ರು. ಈ ಪ್ರಕರಣವನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ್ದ 5 ಗ್ಯಾಂಗ್ ತಲ್ವಾರ್, ಬಂದೂಕು ಹಿಡಿದು ಎಂಟ್ರಿ ಕೊಟ್ಟಿದ್ರು. 12 ಕೋಟಿಗೂ ಹೆಚ್ಚು ಹಣ, ಚಿನ್ನ ದೋಚಿ ಪರಾರಿಯಾಗಿದ್ದ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿನ್ನಾಭರಣ, ನಗದು ವಶಪಡಿಸಿಕೊಂಡಿದ್ದಾರೆ. 18.3 kg ಗೋಲ್ಡ್ ಇನ್ ದಿಸ್ ಪ್ರಾಸೆಸ್, ಜೊತೆಗೆ 11 ಲಕ್ಷ ಕ್ಯಾಶ್ ಹೋಗಿತ್ತು. ಆ್ಯಂಡ್ ನಾವು 3,80,000 ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ. ಸೊ ಒಟ್ಟಾರೆ ನಮ್ಮ ಟೀಮ್ ಅವರು ಒಂದು ರಿಕಾರ್ಡ್ ಟೈಮಲ್ಲಿ ಇದು ಎಫರ್ಟ್ಸ್ ಹಾಕಿ ಮತ್ತು without taking a single moment rest, we were able to arrest the 3 main accused and the intact recovery of gold and partial recovery of cash in this process. ದರೋಡೆಕೋರರಿಂದ ವಶಪಡಿಸಿಕೊಂಡ ವಸ್ತುಗಳನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಪ್ರದರ್ಶನ ಮಾಡಲಾಯಿತು. ಮಂಗಳೂರು ಜನರ ನಿದ್ದೆ ಕೆಡಿಸಿದ್ದ ದರೋಡೆ ಪ್ರಕರಣವನ್ನು ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯದಲ್ಲಿ ಬೀದರ್ ಆದ ಬಳಿಕ ಮಂಗಳೂರಿನಲ್ಲಿ ರಾಬರಿ ಆಯ್ತಲ್ಲ, ಇಡೀ ರಾಜ್ಯದ ಜನನೇ ಬೆಚ್ಚಿ ಬಿದ್ದಿದ್ರು. ಆ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಆಯ್ತಲ್ಲ, ಅದಾದ ಬಳಿಕ 12 ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನಾಭರಣ ಎಲ್ಲಿ ಅನ್ನೋದು ಬಹುತೇಕರ ಪ್ರಶ್ನೆ ಆಯಿತು. ಅದೆಲ್ಲವನ್ನ ಕೂಡ ಪೊಲೀಸರು ಈಗ ಸೀಸ್ ಮಾಡಿದ್ದಾರಂತೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಟೇಬಲ್ ಮೇಲೆ ಚಿನ್ನಾಭರಣಗಳ ಮೂಟೆ, ಬರೋಬ್ಬರಿ 18 ಕೆಜಿ 314 ಗ್ರಾಂ ಜ್ಯುವೆಲ್ಸ್, ಕವರ್ನಲ್ಲಿ ಸುಮಾರು 4 ಲಕ್ಷ ರು ಮೌಲ್ಯದ ನೋಟಿನ ಕಂತೆ, ಸಜೀವ ಗುಂಡು, ನಾಡಾ ಪಿಸ್ತೂಲ್ಗಳ ಪ್ರದರ್ಶನ. ಕೋಟೆ ಕಾರ್ನಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣ, ರಾಬರಿ ಗ್ಯಾಂಗ್ನಿಂದ ಚಿನ್ನಾಭರಣ ಹಣ ಸೀಸ್. ಮಂಗಳೂರಿನ ಕೋಟೆ ಕಾರುವಿನಲ್ಲಿ ಭಯಾನಕ ರಾಬರಿ ನಡೆದಿತ್ತು. ಕಂಡು ಕೇಳರಿಯದ ರೀತಿ ಹಾಡಾಗಲೇ ನಡೆದ ಭಯಾನಕ ದರೋಡೆಗೆ ಕರಾವಳಿ ಮಂದಿ ಬೆಚ್ಚಿ ಬಿದ್ದಿದ್ರು. ಬ್ಯಾಂಕ್ಗೆ ನುಗ್ಗಿದ್ದ ಡಕಾಯಿತರು ಕೋಟಿ ಹಣ, ಕೆಜಿಗಟ್ಟಲೆ ಚಿನ್ನ ಲೂಟಿ ಮಾಡಿದ್ರು. ಈ ಪ್ರಕರಣವನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ್ದ 5 ಗ್ಯಾಂಗ್ ತಲ್ವಾರ್, ಬಂದೂಕು ಹಿಡಿದು ಎಂಟ್ರಿ ಕೊಟ್ಟಿದ್ರು. 12 ಕೋಟಿಗೂ ಹೆಚ್ಚು ಹಣ, ಚಿನ್ನ ದೋಚಿ ಪರಾರಿಯಾಗಿದ್ದ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿನ್ನಾಭರಣ, ನಗದು ವಶಪಡಿಸಿಕೊಂಡಿದ್ದಾರೆ. 18.3 kg ಗೋಲ್ಡ್ ಇನ್ ದಿಸ್ ಪ್ರಾಸೆಸ್, ಜೊತೆಗೆ 11 ಲಕ್ಷ ಕ್ಯಾಶ್ ಹೋಗಿತ್ತು. ಆ್ಯಂಡ್ ನಾವು 3,80,000 ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ. ಸೊ ಒಟ್ಟಾರೆ ನಮ್ಮ ಟೀಮ್ ಅವರು ಒಂದು ರಿಕಾರ್ಡ್ ಟೈಮಲ್ಲಿ ಇದು ಎಫರ್ಟ್ಸ್ ಹಾಕಿ ಮತ್ತು without taking a single moment rest, we were able to arrest the 3 main accused and the intact recovery of gold and partial recovery of cash in this process. ದರೋಡೆಕೋರರಿಂದ ವಶಪಡಿಸಿಕೊಂಡ ವಸ್ತುಗಳನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಪ್ರದರ್ಶನ ಮಾಡಲಾಯಿತು. ಮಂಗಳೂರು ಜನರ ನಿದ್ದೆ ಕೆಡಿಸಿದ್ದ ದರೋಡೆ ಪ್ರಕರಣವನ್ನು ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು.
ರಾಜ್ಯದಲ್ಲಿ ಬೀದರ್ ಆದ ಬಳಿಕ ಮಂಗಳೂರಿನಲ್ಲಿ ರಾಬರಿ ಆಯ್ತಲ್ಲ, ಇಡೀ ರಾಜ್ಯದ ಜನನೇ ಬೆಚ್ಚಿ ಬಿದ್ದಿದ್ರು. ಆ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಆಯ್ತಲ್ಲ, ಅದಾದ ಬಳಿಕ 12 ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನಾಭರಣ ಎಲ್ಲಿ ಅನ್ನೋದು ಬಹುತೇಕರ ಪ್ರಶ್ನೆ ಆಯಿತು. ಅದೆಲ್ಲವನ್ನ ಕೂಡ ಪೊಲೀಸರು ಈಗ ಸೀಸ್ ಮಾಡಿದ್ದಾರಂತೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಟೇಬಲ್ ಮೇಲೆ ಚಿನ್ನಾಭರಣಗಳ ಮೂಟೆ, ಬರೋಬ್ಬರಿ 18 ಕೆಜಿ 314 ಗ್ರಾಂ ಜ್ಯುವೆಲ್ಸ್, ಕವರ್ನಲ್ಲಿ ಸುಮಾರು 4 ಲಕ್ಷ ರು ಮೌಲ್ಯದ ನೋಟಿನ ಕಂತೆ, ಸಜೀವ ಗುಂಡು, ನಾಡಾ ಪಿಸ್ತೂಲ್ಗಳ ಪ್ರದರ್ಶನ, ಕೋಟೆ ಕಾರ್ನಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣ, ರಾಬರಿ ಗ್ಯಾಂಗ್ನಿಂದ ಚಿನ್ನಾಭರಣ ಹಣ ಸೀಸ್. ಮಂಗಳೂರಿನ ಕೋಟೆ ಕಾರುವಿನಲ್ಲಿ ಭಯಾನಕ ರಾಬರಿ ನಡೆದಿತ್ತು. ಕಂಡು ಕೇಳರಿಯದ ರೀತಿ ಹಾಡಾಗಲೇ ನಡೆದ ಭಯಾನಕ ದರೋಡೆಗೆ ಕರಾವಳಿ ಮಂದಿ ಬೆಚ್ಚಿ ಬಿದ್ದಿದ್ರು. ಬ್ಯಾಂಕ್ಗೆ ನುಗ್ಗಿದ್ದ ಡಕಾಯಿತರು ಕೋಟಿ ಕೋಟಿ ಹಣ, ಕೆಜಿಗಟ್ಟಲೆ ಚಿನ್ನ ಲೂಟಿ ಮಾಡಿದ್ರು. ಈ ಪ್ರಕರಣವನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ್ದ 5 ಗ್ಯಾಂಗ್ ತಲ್ವಾರ್, ಬಂದೂಕು ಹಿಡಿದು ಎಂಟ್ರಿ ಕೊಟ್ಟಿದ್ರು. 12 ಕೋಟಿಗೂ ಹೆಚ್ಚು ಹಣ, ಚಿನ್ನ ದೋಚಿ ಪರಾರಿಯಾಗಿದ್ದ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿನ್ನಾಭರಣ, ನಗದು ವಶಪಡಿಸಿಕೊಂಡಿದ್ದಾರೆ. 18.3 kg ಗೋಲ್ಡ್ ಇನ್ ದಿಸ್ ಪ್ರಾಸೆಸ್, ಜೊತೆಗೆ 11 ಲಕ್ಷ ಕ್ಯಾಶ್ ಹೋಗಿತ್ತು ಆ್ಯಂಡ್ ನಾವು 3,80,000 ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ. ಸೊ ಒಟ್ಟಾರೆ ನಮ್ಮ ಟೀಮ್ ಅವರು ಒಂದು ರೆಕಾರ್ಡ್ ಟೈಮಲ್ಲಿ ಇದು ಎಫರ್ಟ್ಸ್ ಹಾಕಿ ಮತ್ತು ವಿದೌಟ್ ಟೇಕಿಂಗ್ ಅ ಸಿಂಗಲ್ ಮೊಮೆಂಟ್ ರೆಸ್ಟ್ we were able to arrest the 3 main accused and the intact recovery of gold and partial recovery of cash in this process. ದರೋಡೆಕೋರರಿಂದ ವಶಪಡಿಸಿಕೊಂಡ ವಸ್ತುಗಳನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಪ್ರದರ್ಶನ ಮಾಡಲಾಯಿತು. ಮಂಗಳೂರು ಜನರ ನಿದ್ದೆ ಕೆಡಿಸಿದ್ದ ದರೋಡೆ ಪ್ರಕರಣವನ್ನು ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ರಾಜ್ಯದಲ್ಲಿ ಬೀದರ್ ಆದ ಬಳಿಕ ಮಂಗಳೂರಿನಲ್ಲಿ ರಾಬರಿ ಆಯ್ತಲ್ಲ, ಇಡೀ ರಾಜ್ಯದ ಜನನೇ ಬೆಚ್ಚಿ ಬಿದ್ದಿದ್ರು. ಆ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಆಯ್ತಲ್ಲ, ಅದಾದ ಬಳಿಕ 12 ಕೋಟಿ ಹಣ, ಕೆಜಿ ಗಟ್ಟಲೆ ಚಿನ್ನಾಭರಣ ಎಲ್ಲಿ ಅನ್ನೋದು ಬಹುತೇಕರ ಪ್ರಶ್ನೆ ಆಯಿತು. ಅದೆಲ್ಲವನ್ನ ಕೂಡ ಪೊಲೀಸರು ಈಗ ಸೀಸ್ ಮಾಡಿದ್ದಾರಂತೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಟೇಬಲ್ ಮೇಲೆ ಚಿನ್ನಾಭರಣಗಳ ಮೂಟೆ, ಬರೋಬ್ಬರಿ 18 ಕೆಜಿ 314 ಗ್ರಾಂ ಜ್ಯುವೆಲ್ಸ್, ಕವರ್ನಲ್ಲಿ ಸುಮಾರು 4 ಲಕ್ಷ ರು ಮೌಲ್ಯದ ನೋಟಿನ ಕಂತೆ, ಸಜೀವ ಗುಂಡು, ನಾಡಾ ಪಿಸ್ತೂಲ್ಗಳ ಪ್ರದರ್ಶನ, ಕೋಟೆ ಕಾರ್ನಲ್ಲಿ ಬ್ಯಾಂಕ್ ದರೋಡೆ ಪ್ರಕರಣ, ರಾಬರಿ ಗ್ಯಾಂಗ್ನಿಂದ ಚಿನ್ನಾಭರಣ ಹಣ ಸೀಸ್. ಮಂಗಳೂರಿನ ಕೋಟೆ ಕಾರುವಿನಲ್ಲಿ ಭಯಾನಕ ರಾಬರಿ ನಡೆದಿತ್ತು. ಕಂಡು ಕೇಳರಿಯದ ರೀತಿ ಹಾಡಾಗಲೇ ನಡೆದ ಭಯಾನಕ ದರೋಡೆಗೆ ಕರಾವಳಿ ಮಂದಿ ಬೆಚ್ಚಿ ಬಿದ್ದಿದ್ರು. ಬ್ಯಾಂಕ್ಗೆ ನುಗ್ಗಿದ್ದ ಡಕಾಯಿತರು ಕೋಟಿ ಕೋಟಿ ಹಣ, ಕೆಜಿಗಟ್ಟಲೆ ಚಿನ್ನ ಲೂಟಿ ಮಾಡಿದ್ರು. ಈ ಪ್ರಕರಣವನ್ನ ಮಂಗಳೂರು ಪೊಲೀಸರು ಭೇದಿಸಿದ್ದಾರೆ. ಉಳ್ಳಾಲದ ಕೋಟೆಕಾರು ಸೇವಾ ಸಹಕಾರಿ ಬ್ಯಾಂಕ್ಗೆ ನುಗ್ಗಿದ್ದ 5 ಗ್ಯಾಂಗ್ ತಲ್ವಾರ್, ಬಂದೂಕು ಹಿಡಿದು ಎಂಟ್ರಿ ಕೊಟ್ಟಿದ್ರು. 12 ಕೋಟಿಗೂ ಹೆಚ್ಚು ಹಣ, ಚಿನ್ನ ದೋಚಿ ಪರಾರಿಯಾಗಿದ್ದ ದರೋಡೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿನ್ನಾಭರಣ, ನಗದು ವಶಪಡಿಸಿಕೊಂಡಿದ್ದಾರೆ. 18.3 kg ಗೋಲ್ಡ್ ಇನ್ ದಿಸ್ ಪ್ರಾಸೆಸ್, ಜೊತೆಗೆ 11 ಲಕ್ಷ ಕ್ಯಾಶ್ ಹೋಗಿತ್ತು ಆ್ಯಂಡ್ ನಾವು 3,80,000 ಕ್ಯಾಶ್ ರಿಕವರ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗಿದ್ದೀವಿ. ಸೊ ಒಟ್ಟಾರೆ ನಮ್ಮ ಟೀಮ್ ಅವರು ಒಂದು ರೆಕಾರ್ಡ್ ಟೈಮಲ್ಲಿ ಇದು ಎಫರ್ಟ್ಸ್ ಹಾಕಿ ಮತ್ತು ವಿದೌಟ್ ಟೇಕಿಂಗ್ ಅ ಸಿಂಗಲ್ ಮೊಮೆಂಟ್ ರೆಸ್ಟ್ we were able to arrest the 3 main accused and the intact recovery of gold and partial recovery of cash in this process. ದರೋಡೆಕೋರರಿಂದ ವಶಪಡಿಸಿಕೊಂಡ ವಸ್ತುಗಳನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಪ್ರದರ್ಶನ ಮಾಡಲಾಯಿತು. ಮಂಗಳೂರು ಜನರ ನಿದ್ದೆ ಕೆಡಿಸಿದ್ದ ದರೋಡೆ ಪ್ರಕರಣವನ್ನು ಪೊಲೀಸರು ಭೇದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.